ಯಾರಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಿಮ್ಮೆಲ್ಲರಿಗೂ ಸ್ಪೆಷಲ್ ವೆಲ್ಕಮ್. ನನ್ನ ಹೆಸರು ಕಾವ್ಯ. ನಾನು ವಾಷಿಂಗ್ಟನ್ DC ಇಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಸೊ ಇವತ್ತು ನಮಗೆ ಫ್ರೈಡೇ. ಸೊ ಹಾಗಂತ ನನ್ನ ಹಸ್ಬೆಂಡ್ ಇದ್ಕೊಂಡು ಸುಮಾರು ದಿನ ಆಗಿದೆ, ನೀನು ಶೀಖ್ ಕಬಾಬ್ ಮಾಡಿ ಇವತ್ತು ಮಾಡೋಕ್ಕಾಗುತ್ತಾ ಅಂತ ಕೇಳಿದ್ರು. ಸೊ ಅದಕ್ಕೆ ಅಂತ ಇವತ್ತು ನಾನು ಹೇಳಿದ ಹಾಗೆ ನಮಗೆ ವೆದರ್ ಚೆನ್ನಾಗಿ ಆಗ್ತಿರೋದ್ರಿಂದ ನಾವು ಎಲ್ಲರೂ ಜಾಸ್ತಿನೇ ಔಟ್ಡೋರ್ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಅದಕ್ಕೆ ಅಂತ ಶೀಖ್ ಕಬಾಬ್ನ ನಾವು ತಂದೂರಿನಲ್ಲಿ ಮಾಡ್ತೀವಿ. ಸೊ ಏನಪ್ಪ ಅಮೇರಿಕಾನಲ್ಲಿ ತಂದೂರ್ ಅಂತ ನೀವು ಕೇಳ್ಬೋದು. ಈ ತಂದೂರನ್ನ ನಮ್ಮ ಹಸ್ಬೆಂಡ್ ಒಂದು 2-3 ವರ್ಷಕ್ಕೆ ಹಿಂದೆ ಇಂಡಿಯಾಯಿಂದಾನೇ ತರಿಸಿದ್ರು. ಅದು ಹೇಗಿರುತ್ತೆ ತಂದೂರ್ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಹಾಗೆಯೇ ಕ್ವಿಕ್ಕಾಗಿ ನಿಮ್ಮ ಜೊತೆ ಶೀಖ್ ಕಬಾಬ್ ರೆಸಿಪಿನ ಕೂಡ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಇನ್ಯಾವುದು ತಡ ಮಾಡದೆ ಶುರು ಮಾಡೋಣ ಬನ್ನಿ. ಸೊ ನಾವು ತಂದೂರ್ ಒಳಗಡೆ ಈ ಥರ ಚಾರ್ಕೋಲ್ ಯೂಸ್ ಮಾಡ್ತೀವಿ. ಇಲ್ಲಿ ನಮಗೆ ನಿಜ ಹೇಳಬೇಕು ಅಂತಂದರೆ ನಮಗೆ ಖಂಡಿತವಾಗ್ಲೂ ಚಾರ್ಕೋಲ್ಗಂತೂ ಶಾರ್ಟೇಜ್ ಇಲ್ಲ, ಎಸ್ಪೆಷಲಿ ಸಮ್ಮರ್ ಮಂತ್ಸ್ನಲ್ಲಿ. ಬಿಕಾಸ್ ಎಲ್ಲರ ಮನೆಗೂ ಖಂಡಿತವಾಗ್ಲೂ ಬಾರ್ಬಿಕ್ಯೂ ಮಾಡ್ತಾರೆ, ಏನಾದರೂ ಒಂದು ಔಟ್ಡೋರ್ ಕುಕ್ಕಿಂಗ್ ಅಂತ ಮಾಡೇ ಮಾಡ್ತಾರೆ. ಸೊ ಅದಕ್ಕೆ ಅಂತ ಚಾರ್ಕೋಲ್ ಮಾತ್ರ ತುಂಬಾ ಯೂಸ್ ಆಗುತ್ತೆ. ಆ್ಯಂಡ್ ಇದು ಹಾರ್ಡ್ವುಡ್ ಲಂಪ್ ಚಾರ್ಕೋಲ್ ಅಂತ. ಇದ್ರ ಫ್ಲೇವರೇನೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಸ್ಮೋಕಿ ಫ್ಲೇವರ್ ಕೊಡುತ್ತೆ. ಸೊ ಅದಕ್ಕೆ ಅಂತ ನಾವು ಇದನ್ನ ಯೂಸ್ ಮಾಡೋದು. ಸೊ ಇದೇನೆ ಪೂರಿ ತಂದೂರ್ಸ್ ಅಂತ. ಇದು ಪೂರ್ತಿ ಮೆಟಲ್ ಕೋಟಿಂಗ್ ಇದೆ ಅಥವಾ ಸ್ಟೀಲ್ ಕೋಟಿಂಗ್ ಇದೆ ಆಚೆ. ಆ್ಯಂಡ್ ಸೊ Chandy, where did you get this tandoor from? Tandoor? The tandoor I picked up, there was a distributor in New Jersey. Mm-hmm. So, but it's made in India though, right? It's made in India. A company in the UK ships it over to Jersey. Oh, okay. And then from Jersey you got it shipped to here. It was shipped here on a big pallet. Okay. So how much did you pay for this? Tandoor, well, it was a combination of things. The tandoor itself was $8.50. And then they have different skewers. They have like a nice barbecue set. Okay, so you get to everything. So you get to choose the set, or is it pretty standard? It isn't standard because they have the smaller skewers and they have the bigger skewers for. Oh, so you get to choose. Right, you get to choose. It comes with, I think it comes with like 4 maybe. Oh, okay. But there's other ones that you have to pick up. All right, and I know that it comes with pizza and so we pizza, picked up the grill. The pizza grill and everything. Okay. Yeah, so we picked up the pizza maker and the grill and okay. burgers and pizzas. Cool. Thank you. ಸೊ ನಮ್ಮ ಹಸ್ಬೆಂಡ್ ಹೇಳಿದ್ದೇನು ಅಂತಂದರೆ ಇದನ್ನು ಆ್ಯಕ್ಚುಲ್ ಆಗಿ ನ್ಯೂ ಜೆರ್ಸಿ UK ಇಂದ ನ್ಯೂ ಜೆರ್ಸಿಗೆ ಬಂತಂತೆ. ಆ್ಯಂಡ್ ನ್ಯೂ ಜೆರ್ಸಿಯಿಂದ ಇಲ್ಲಿ ನಮಗೆ ಶಿಪ್ ಮಾಡಿದ್ರು. ಸೊ ಇದು ಒಂದು $850 ಆಯ್ತಂತೆ ನಾವು ತಗೊಂಡಿರೋ ಸೆಟ್ಗೆ. ಬಟ್ ಬೇರೆ ಬೇರೆ ಥರನೂ ಸೆಟ್ಸ್ ಇದೆ ಅಂತೆ. ಬಿಕಾಸ್ ನಾವು ತಗೊಂಡಿರೋದು ನಮಗೆ ಏನೇನಕ್ಕೆ ಯೂಸ್ ಮಾಡ್ತೀವೋ ನಾವು ಅದನ್ನು ಆ ಥರ ಸೆಟ್ನ ಚೂಸ್ ಮಾಡ್ಕೊಂಡ್ವಿ. ಸೊ ಫಾರ್ ಎಕ್ಸಾಂಪಲ್ ಕಬಾಬ್ಸ್ ಮಾಡೋದಕ್ಕೆ ಸ್ಕ್ಯೂವರ್ಸ್ ಬಂತು. ಆಮೇಲೆ ನಾವು ಪಿಜ್ಜಾ ಮಾಡ್ತೀವಿ, ಸೊ ಪಿಜ್ಜಾಗೋಸ್ಕರ ಇನ್ನೊಂದು ಥರ ಗ್ರಿಲ್ ಇದೆ. ಆ್ಯಂಡ್ ಬರೀ ಚಿಕನ್ ಅಥವಾ ಲ್ಯಾಮ್ನ ಏನಾದರೂ ಗ್ರಿಲ್ ಮಾಡಬೇಕು ಅಂತಂದರೆ ಅದಕ್ಕೂ ಬೇರೆ ಥರ ಸ್ಟ್ಯಾಂಡ್ ಇದೆ. ಸೊ ಅದನ್ನು ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಅದಕ್ಕಿಂತ ನಾವು ಆ ಸೆಟ್ನ ಚೂಸ್ ಮಾಡ್ಕೊಂಡ್ವಿ. ಸೊ ಅದಕ್ಕೆ $850 ಆಯ್ತಂತೆ. ಆ್ಯಂಡ್ ಸೊ ನಮ್ಮ ಚಾಂಡಿ ಆರ್ಡರ್ ಮಾಡಿದ ದಿನದಿಂದ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಒಂದು 15 ಡೇಸ್ಗೆಲ್ಲ ಬಂದ್ಬಿಡ್ತು. ಸೊ UK ಇಂದ ನ್ಯೂ ಜೆರ್ಸಿಗೆ ಹೋಗಿ ನ್ಯೂ ಜೆರ್ಸಿಯಿಂದ ಇಲ್ಲಿಗೆ ಬಂದಿದ್ದು. ಆ್ಯಂಡ್ ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಮಾಡ್ಕೊಂಡು ತೊಗೊಂಬಂದಿದ್ರು. ಸೊ that's definitely a plus point. ಸೊ ಒಳಗಡೆ ಹೀಗಿರುತ್ತೆ. ಇದೆಲ್ಲ ಪೂರ್ತಿ ಕ್ಲೇ, ಸಿಕ್ಕಾಪಟ್ಟೆ ಭಾರ ಇದೆ. ಇದು ತುಂಬಾ ಹೆವಿ ಇದೆ. ಬಟ್ ಸೊ ಈಗ ಇದರಲ್ಲಿ ಫ್ರೆಶ್ ಚಾರ್ಕೋಲ್ ಹಾಕ್ತೀವಿ. ಆ್ಯಂಡ್ ಸೊ ನನ್ನ ಹಸ್ಬೆಂಡ್ಗೆ ಇಂಡಿಯನ್ ಊಟ ಅಂತಂದರೆ ಬರೀ ತಂದೂರ್ನಲ್ಲಿ ಮಾಡುವಂಥ ಐಟಮ್ಸೇ ಜಾಸ್ತಿ ಇಷ್ಟ. ಸೊ ಕಬಾಬ್ಸ್ ಅಂತೆ, ಆಮೇಲೆ ಫಿಶ್ ಬಾರ್ಬಿಕ್ಯೂ ಅಂತೆ, ಫಿಶ್ನ ಗ್ರಿಲ್ ಮಾಡೋದು ಅಥವಾ ಚಿಕನ್ನ ಗ್ರಿಲ್ ಮಾಡೋದು, ಪಿಜ್ಜಾ ಮಾಡ್ಕೊಳೋದು. ಸೊ ಅಂಥದ್ದನ್ನೆಲ್ಲ ತುಂಬಾ ಇಷ್ಟಪಡ್ತಾರೆ. ಬಟ್ ಇಂಡಿಯನ್ ಅಡುಗೆ ಅಂತ ಬಂದಾಗ ಅವ್ರಿಗೆ ಕಬಾಬ್ಸೇ ಜಾಸ್ತಿ ಇಷ್ಟ.
ಸೊ ಅದಕ್ಕೆ ಅಂತ ಇದ್ರ ಬಗ್ಗೆ ಅವರು ಆನ್ಲೈನಲ್ಲೆಲ್ಲೋ ನೋಡಿದ್ರಂತೆ, ನೋಡಿದ ತಕ್ಷಣವೇ ಆರ್ಡರ್ ಮಾಡಿಬಿಟ್ರು. ಸೊ ಬಟ್ ಇನ್ನೊಂದೇನು ಒಳ್ಳೆಯದು ಅಂತ ಅಂದರೆ, ನಂದು ಏನೂ ಕೆಲಸ ಇರಲ್ಲ ಇದ್ರಲ್ಲಿ. ಏನಿದ್ರೂ ಬರೀ ಮೀಟ್ನ ಮ್ಯಾರಿನೇಟ್ ಮಾಡಿಬಿಟ್ಟು ಕೊಡೋದು ಅಷ್ಟೇ, ಮಿಕ್ಕಿದ್ದೆಲ್ಲ ಅವರೇ ನೋಡ್ಕೊತಾರೆ. ಸೊ ನನಗೂ ಸ್ವಲ್ಪ ಬ್ರೇಕ್ ಸಿಗ್ದಂಗೆ ಆಗುತ್ತೆ ಆಗ. ಆ್ಯಂಡ್ ಸೊ ಯಾ, ಸೊ ಇದು ಫೈರ್ ಸ್ಟಾರ್ಟರ್. ಇದು ಈಸಿಯಾಗಿ ಫೈರ್ನ ಸ್ಟಾರ್ಟ್ ಮಾಡುತ್ತೆ. ಅದರಿಂದ ಇದನ್ನು ಒಳಗಡೆ ಹಾಕಿದ್ರೆ ಬೇಗ ಕೆಲಸ ಆಗುತ್ತೆ. ಇಲ್ಲ ಅಂತಂದರೆ ಸುಮಾರು ಹೊತ್ತಾಗುತ್ತೆ. ಇದನ್ನು ಓಪನ್ ಮಾಡಿದ್ರೆ ಇದು ಫೈರ್ನ ಅಡ್ಜಸ್ಟ್ ಮಾಡುತ್ತೆ. ಜಾಸ್ತಿ ಬೇಕಾದರೆ ಜಾಸ್ತಿ ಫೈರ್ ಮಾಡುತ್ತೆ, ಕಡಿಮೆ ಬೇಕಾದರೆ ಕಡಿಮೆ ಫೈರ್ ಮಾಡುತ್ತೆ. ಸೊ ಅದಕ್ಕೆ ಅಂತ ಇದಿರೋದು. ಸೊ ಇದನ್ನು ಹೆಂಗೆ ಬೇಕೋ ಹಾಗೆ ಕಂಟ್ರೋಲ್ ಮಾಡ್ಕೊಬೋದು. ಸೊ ನಾನಿವತ್ತು ಶೀಖ್ ಕಬಾಬ್ ಮಾಡ್ತಾ ಇರೋದು ಅರ್ಧ kg ಲ್ಯಾಮ್ ಮತ್ತು 1 kg ಅಷ್ಟು ಗ್ರೌಂಡ್ ಚಿಕನ್ನ ತಗೊಂಡು ಇವೆರಡನ್ನೂ ಮಿಕ್ಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಮ್ಮ ಮನೆಯಲ್ಲಿ ಮಟನ್ ಅಂತಂದರೆ, ಬರೀ ಮಟನ್ ಅಂತಂದರೆ ಯಾರೂ ಇಷ್ಟಪಡಲ್ಲ. ಸೊ ಅದಕ್ಕೆ ಅಂತ ಚಿಕನ್ನ ಜಾಸ್ತಿ ತಗೊಂಡು ಲ್ಯಾಮ್ನ ಸ್ವಲ್ಪ ಕಡಿಮೆನೇ ತಗೊಂಡಿದ್ದೀನಿ. ಸೊ ಇವೆರಡನ್ನೂ ಮಿಕ್ಸ್ ಮಾಡಿ ಇವತ್ತು ನಾನು ಶೀಖ್ ಕಬಾಬ್ನ ಮಾಡ್ತೀನಿ. ಇದನ್ನು ನಮಗೆ ಇಲ್ಲಿ ಬುಚರ್ ಹತ್ರ ಹೋದರೆ ನಮಗಿಲ್ಲಿ ಹಲಾಲ್ ಮೀಟ್ ಜಾಗ ಇದೆ. ಫ್ರೆಶ್ ಆಗಿ ನಾವು ಯಾವಾಗ್ಲೂ ಮೀಟ್ನ ತರೋದು, ಮಟನ್ ಆಗಲಿ ಚಿಕನ್ ಆಗಲಿ ಏನೇ ಮೀಟ್ ತಂದ್ರೂ ನಾವು ಫ್ರೆಶ್ ಆಗಿರೋದನ್ನೇ ಹಲಾಲ್ ಮೀಟಿಂದ ತರೋದು. ಸೊ ಇದು ನಮಗೆ ಹೇಗೆ ಬೇಕೋ ಆ ಥರನೇ ನಮಗೆ ಇದನ್ನ ಕೀಮಾನ ಮಿಷಿನ್ ಒಳಗಡೆ ಹಾಕ್ಕೊಡ್ತಾರೆ. ಆ್ಯಂಡ್ ಇದು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿರ್ತಾರೆ. ಹಾಗೆಯೇ ಅವರು ಮಿಷಿನ್ಗೆ ಹಾಕೋಕ್ಕಿಂತ ಮುಂಚೆನೇ ನಮ್ಮ ಮುಂದೆನೇ ವಾಶ್ ಮಾಡಿ ಮಿಷಿನ್ಗೆ ಹಾಕ್ತಾರೆ. ಸೊ ಅದರಿಂದ ನಾವು ಮನೆಗೆ ತೊಗೊಂಡು ಬಂದಿದ ತಕ್ಷಣ ವಾಶ್ ಮಾಡೋ ಅವಶ್ಯಕತೆ ಇರಲ್ಲ. ಅದಂತೂ ತುಂಬಾ ಕನ್ವೀನಿಯೆಂಟ್ ಆಗುತ್ತೆ ನಮಗೆ. ಸೊ ನಮಗೆ ಶೀಖ್ ಕಬಾಬ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಪುದೀನ ಟೇಸ್ಟಿಗೆ ಮಾತ್ರ ಹಾಕ್ಕೊಬೇಕು, ಜಾಸ್ತಿನೂ ಹಾಕ್ಕೊಳಕ್ಕೆ ಹೋಗಬೇಡಿ. ಬಿಕಾಸ್ ಇಲ್ಲ ಅಂತಂದರೆ ಅದೇ ಒಂಥರ ಸ್ಟ್ರಾಂಗ್ ಫ್ಲೇವರ್ ಆಗಿಬಿಡುತ್ತೆ. ಒಂದು 7ರಿಂದ 8 ಗ್ರೀನ್ ಚಿಲ್ಲಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಮಾತ್ರ ತುಂಬಾ ಫೈನಾಗಿ ಚಾಪ್ ಮಾಡ್ಕೊಬೇಕು. ಇಲ್ಲ ಅಂತಂದರೆ ನಾವು ಶೀಖ್ ಕಬಾಬ್ ಒಂಥರ ಸ್ಕ್ಯೂವರ್ಗೆ ಹಿಡ್ಕೊಳಲ್ಲ, ಹಾಗೆಯೇ ಒಂಥರ ಬಿಟ್ಕೊಂಡ್ಬಿಡುತ್ತೆ ಅಥವಾ ಬ್ರೇಕ್ ಆಗಿಬಿಡುತ್ತೆ. ಇದು 1 ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 2 ಟೀ ಸ್ಪೂನ್ಸ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದು ಹಾಫ್ ಟೀ ಸ್ಪೂನಿಂದ 1 ಟೀ ಸ್ಪೂನ್ವರೆಗೂ ಆಮ್ಚೂರ್ ಪೌಡರ್, ಇದು ಹಾಫ್ ಟೀ ಸ್ಪೂನ್ ಚಾಟ್ ಮಸಾಲ ಪೌಡರ್, ಒಂದು ಚೂರು ಅರಿಶಿನ ಆ್ಯಂಡ್ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಒಂದು 1 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್, ಹಾಗೆಯೇ ರುಚಿಗೆ ತಕ್ಕಂತೆ ಉಪ್ಪು. ಓಕೆ, ಸೊ ನನಗೆ ರಾ ಮೀಟ್ನ ಟಚ್ ಮಾಡೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಅಂತಲೇ ನಾನು ಈ ಡಿಸ್ಪೋಸಬಲ್ ಗ್ಲವ್ಸ್ನ ಹಾಕ್ಕೊಂಡಿದ್ದೀನಿ. ಸೊ ಫಸ್ಟ್ ಇದೆಲ್ಲ ಇವಾಗ ನಾನು ಹೇಳಿದ ಇಂಗ್ರೀಡಿಯೆಂಟ್ಸ್ನೆಲ್ಲ ಒಂದು ಬೌಲ್ಗೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಫಸ್ಟ್ ಡ್ರೈ ಸ್ಪೈಸಸ್ ಹಾಕೋಣ. ಸೊ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಚಾಟ್ ಮಸಾಲ, ಆಮ್ಚೂರ್ ಪೌಡರ್, ಸ್ವಲ್ಪ ಅರಿಶಿನ, ಗರಂ ಮಸಾಲ, ಸಾಲ್ಟನ್ನು ಕೂಡ ಇವಾಗಲೇ ಹಾಕ್ತೀನಿ.
ಇದು ನಮಗೆ ಉಪ್ಪು ಜಾಸ್ತಿ ತುಂಬ ಕಡಿಮೆ ಇರುತ್ತೆ, ಅಷ್ಟೊಂದು ಹಿಡಿಯಲ್ಲ. ಸೊ ಅದಕ್ಕೆ ಅಂತ ಸ್ವಲ್ಪ ಎಕ್ಸ್ಟ್ರಾನೇ ಹಾಕ್ಕೊಬೇಕು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ನಾನು ಇನ್ನೊಂದು ವಿಷಯ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಇದನ್ನು ನೀವು ಇನ್ನೊಂದು 30 ನಿಮಿಷದಲ್ಲಿ ನೀವು ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಗ್ರಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದಾಗ ಆಗ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾವು ಈರುಳ್ಳಿ ಮತ್ತು ಉಪ್ಪೆಲ್ಲ ಹಾಕ್ತೀವಲ್ಲ, ಅದು ನೀರು ಬಿಟ್ಕೊಂಡ್ಬಿಟ್ರೆ ಅದು ಈ ಮೀಟ್ ಮಿಕ್ಸ್ ಏನಿರುತ್ತೆ ಅದು ಸ್ಕ್ಯೂವರ್ಸ್ಗೆ ಅಂಟ್ಕೊಳ್ಳಲ್ಲ, ತುಂಬ ಜಾರ್ಬಿಡುತ್ತೆ ಬೇಗ. ಸೊ ಆ ಥರ ಅಕಸ್ಮಾತ್ ಏನಾದರೂ ಆಯಿತು ಅಂತಂದ್ರೂ ಏನೂ ತೊಂದರೆ ಇಲ್ಲ. ಯಾಕಂದರೆ ಇದರಲ್ಲಿ ಶೀಖ್ ಕಬಾಬ್ ಪ್ಯಾಟೀಸ್ ಕೂಡ ಮಾಡ್ಕೊಬೋದು, ಬರ್ಗರ್ಸ್ಗೆಲ್ಲ ಯೂಸ್ ಮಾಡೋ ಥರ. ಸೊ ಇದು ರೆಡಿ ಆಯಿತು. ಈಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ. ಇದನ್ನು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಈಗ ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಆಮೇಲೆ ಈರುಳ್ಳಿನ ಮಾತ್ರ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಮತ್ತೆ ಹಾಕ್ಕೊಳ್ಳಿ. ಇದು ಈಗ ರೆಡಿ ಆಯಿತು. ಇನ್ನೇನಿದ್ರು ಸ್ಕ್ಯೂವರ್ಸ್ಗೆ ಹಾಕ್ಬಿಟ್ಟು ಗ್ರಿಲ್ ಮಾಡೋದು ಅಷ್ಟೇ. ಸೊ ಈ ಥರ ಸ್ಕ್ಯೂವರ್ ಇರುತ್ತೆ, ಇದು ಸ್ಟಾಪರ್. ಸೊ ನಾವು ಏನಾದರೂ ಸ್ಕ್ಯೂವರ್ ಮೇಲೆ ಹಾಕಿದ್ರೆ ಈ ಮೀಟ್ ಜಾರ್ ಹೋಗಲ್ಲ. ಆ್ಯಂಡ್ ಈ ಥರ 6 ಸ್ಮಾಲ್ ಸೈಜ್ ಸ್ಕ್ಯೂವರ್ಸ್ ಇದೆ. ಇನ್ನು ದೊಡ್ಡ ಸೈಜ್ ಸ್ಕ್ಯೂವರ್ ಬಂದ್ಬಿಟ್ಟು 8 ಇದೆ ಸ್ಕ್ಯೂವರ್. ಸೊ ಸುಮಾರೇನೆ ಬರುತ್ತೆ ಈ ಸೆಟ್ ಜೊತೆ. ಬಟ್ ನಾವು ಅಷ್ಟನ್ನು ಯೂಸ್ ಮಾಡಲ್ಲ ಇವತ್ತು, ಬಿಕಾಸ್ ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಕ್ಕಳು ಅಷ್ಟೇ ಜನ ಇವತ್ತು. ಸೊ ಅದಕ್ಕೆ ಅಂತ ಶುರು ಮಾಡೋಣ ಬನ್ನಿ. ಸೊ ಈ ಥರ ಮಾಡಿಬಿಟ್ಟು ಇಡಬೇಕು. ಆ್ಯಂಡ್ ಇದನ್ನು ಇಮಿಡಿಯೇಟಾಗಿ ಸ್ಕ್ಯೂವರ್ನಲ್ಲಿ ಬಾರ್ಬಿಕ್ಯೂ ಮಾಡಿಬಿಟ್ರೆ ಒಳ್ಳೆಯದು. ಜಾಸ್ತಿ ನೆನೆಯೋಕ್ಕೆ ಬಿಡಬೇಡಿ ಇದನ್ನು. ಸೊ ಈಗ ಇದು ರೆಡಿಯಾಗಿದೆ. ಸೊ ಇನ್ನು ಸ್ಕ್ಯೂವರ್ಸ್ನ ಒಳಗಡೆ ಇಡಬೇಕು. You're good, don't squeeze them all. Did you take inside? Yeah. ಈ ಸ್ಕ್ಯೂವರ್ನ ಈ ಥರ ಒಳಗಡೆ ಇಟ್ಬಿಟ್ಟು ಕ್ಲೋಸ್ ಮಾಡಬೇಕು ಅಷ್ಟೇ. ಆ್ಯಂಡ್ ಇದು ಕುಕ್ ಆಗ್ತಿದೆ. ಇದು ಆಲ್ಮೋಸ್ಟ್ ರೆಡಿ ಆಗಿದೆ. I will just leave it on for a couple more minutes. Yeah. Looks good. All right. ಸೊ ಇದು ಶೀಖ್ ಕಬಾಬ್. ಇದು ಮಿಂಟ್ ಮತ್ತು ಕೊರಿಯಾಂಡರ್ ಚಟ್ನಿ ಥರ ಮಾಡಿದೆ ಕ್ವಿಕ್ಕಾಗಿ, ಜಾಸ್ತಿ ಮೊಸರು ಹಾಕಿ. ಈಗ ಸೆಕೆ ಇರೋದ್ರಿಂದ ತುಂಬಾ ತಣ್ಣಗೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಮೀಟ್ ತಿನ್ನುವಾಗೆಲ್ಲ ಡೆಫಿನೆಟ್ಟಾಗಿ ಒಂದಷ್ಟು ವೆಜಿಟೇಬಲ್ಸ್ ತಿನ್ನಲೇಬೇಕು. ಸೊ ಬ್ಯಾಲೆನ್ಸ್ ಕರೆಕ್ಟಾಗಿರುತ್ತೆ. ಸೊ ಇದು ಬ್ರಾಕೊಲಿ, ಅದಕ್ಕೆ ಲೆಮನ್ ಬಟರ್ ಹಾಕಿದ್ದೀನಿ. ಆ್ಯಂಡ್ ಇದು ಚೆರಿ ಟೊಮೆಟೋಸ್. ಇದೆಲ್ಲ ಕಲರ್ಫುಲ್ ನೀವು ನೋಡ್ತಾ ಇರೋದು ಚೆರಿ ಟೊಮೆಟೋಸ್. ತುಂಬಾ ಸ್ವೀಟಾಗಿ ಟ್ಯಾಂಗಿಯಾಗಿರುತ್ತೆ.
ಇದಕ್ಕೆ ಸಾಲ್ಟ್ ಪೆಪ್ಪರ್ ಮತ್ತು ಆ್ಯಕ್ಚುಲಿ ಪೆಪ್ಪರ್ ಹಾಕಿಲ್ಲ, ಬರೀ ಸಾಲ್ಟ್ ಆ್ಯಂಡ್ ಲೆಮನ್ ಜ್ಯೂಸ್ ಮಾತ್ರ ಹಾಕಿದ್ದೀನಿ. ಸೊ ನನ್ನ ಪ್ಲೇಟ್ ಈಗ ರೆಡಿಯಾಗಿದೆ. ತುಂಬ ಹೊಟ್ಟೆ ಹಸಿತಿದೆ, ಸೊ నేను ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಕರೆಕ್ಟಾಗಿ ಕುಕ್ ಕೂಡ ಆಗಿದೆ, ತುಂಬ ಡ್ರೈ ಕೂಡ ಆಗಲಿಲ್ಲ, ಇನ್ನೂ ಮಾಯ್ಸ್ಟ್ ಆಗೇ ಇದೆ. ಸೊ ಓವರ್ ಕುಕ್ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಆಗ ತುಂಬ ಗಟ್ಟಿ ಆಗಿಬಿಡುತ್ತೆ. ಸೊ ಒಂದು ಸ್ವಲ್ಪ ಮಾಯ್ಸ್ಟ್ ಆಗಿ ಜ್ಯೂಸಿ ಆಗಿದ್ರೇ ಅದೊಂಥರ ಚೆನ್ನಾಗಿರೋದು. ರಾಯ್ತಾ ಹೇಗೆ ಮಾಡೋದು ಅಂತಂದರೆ, ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನಾನ ಫಸ್ಟು ಒಂಚೂರು ನೀರು ಹಾಕ್ಬಿಟ್ಟು ಮಿಕ್ಸಿನಲ್ಲಿ ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಗಟ್ಟಿ ಮೊಸರಿಗೆ ಅದನ್ನು ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಒಂದು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು, ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಪೌಡ್ರನ್ನ ಹಾಕಿ, ಅಷ್ಟೇ, ತುಂಬ ಸಿಂಪಲ್. ಸೆಕೆ ಟೈಮ್ನಲ್ಲಂತೂ ತುಂಬಾ ರಿಫ್ರೆಶಿಂಗ್ ಆಗಿರುತ್ತೆ. ಆ್ಯಂಡ್ ಈ ಥರ ಚಿಕನ್ ಅಥವಾ ಮಟನ್ ಜೊತೆಗೆ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಅದೊಂಥರ ಬ್ಯಾಲೆನ್ಸ್ ಮಾಡುತ್ತೆ ಮೀಲ್ನ. ಆ್ಯಂಡ್ ವೆಜಿಟೇಬಲ್ಸ್ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ನೀವು ಟ್ರೈ ಮಾಡಿಬಿಟ್ಟು ನಿಮಗೆ ಹೇಗೆ ಬಂತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಪ್ಲೀಸ್ ಹೇಳಿ, ನನಗೆ ತುಂಬಾ ಖುಷಿ ಆಗುತ್ತೆ ನೀವು ಟ್ರೈ ಮಾಡಿದ್ದೀರಾ ಅಂತ. ಸೊ ನಾನು ಊಟ ಮಾಡಿದ್ದಾಯಿತು, ನಾನು ಚಾಂಡಿ ಊಟ ಮಾಡಾಯಿತು. ಮಕ್ಕಳು ಇನ್ನು ಸ್ವಲ್ಪ ಲೇಟಾಗಿ ತಿಂತೀನಿ ಅಂತಂದರು. ಈಗ ನಮಗೆ ಸಾಯಂಕಾಲ 8:15 ಆಗಿದೆ. ಸೊ ಡಿನ್ನರ್ ಇವತ್ತು ಮುಗಿಸೋಷ್ಟರಲ್ಲಿ 7:30 ಆಗಿತ್ತು. ಬಟ್ ಮೋಸ್ಟ್ಲಿ ನಾವು ಒಂದು 7 PM ಅಷ್ಟೊತ್ತಿಗೆಲ್ಲ ಡಿನ್ನರ್ ಮುಗಿಸ್ಬಿಡ್ತೀವಿ. ಸೊ ಇನ್ನೂ ಒಂದು 15 ಮಿನಿಟ್ಸ್ ಇದೆ ನನಗೆ ವಾಕ್. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ, ಹಾಗೆಯೇ ಶೇರ್ ಮಾಡ್ಕೊಳೋದನ್ನ ಮರಿಬೇಡಿ ಈ ವಿಡಿಯೋನ. ಅದ್ರ ಜೊತೆಗೆ ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸೊ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಹಾಗಂತ ಹೇಳ್ತಾ ಈ ವಿಡಿಯೋನ ಇವತ್ತು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. until my next video, take care, stay safe, stay healthy. Lots of love to you all. Bye-bye.